ನೀವು ಓದಿದಂತೆಯೇ ಅಷ್ಟನ್ನು ನೆನಪಿಡಲು ಕಷ್ಟಪಡುತ್ತಿದ್ದೀರಾ ಅಥವಾ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಬಯಸುತ್ತೀರಾ ಅಂದ್ರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ಇವತ್ತು ನಾವು ನಿಮ್ಮ ನೆನಪಿನ ಶಕ್ತಿಯನ್ನು ಹೇಗೆ ಸುಲಭವಾಗಿ ಸುಧಾರಿಸಬಹುದು ಎಂಬುದರ ಬಗ್ಗೆ ಪರಿಣಾಮಕಾರಿ ಸಲಹೆಗಳನ್ನು ತಿಳಿಯಲಿದ್ದೇವೆ. ನಮಸ್ಕಾರ ಮಿತ್ರರೇ, ನಿಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಫಸ್ಟ್ ಟಿಪ್ಸ್. ಅರ್ಥಮಾಡಿಕೊಳ್ಳಿ. ನೆನಪಿಗೆ ಮುಂದಾಗುವ ಮುಂಚೆ ಕೆಲವೊಮ್ಮೆ ನಾವು ಅರ್ಥಮಾಡಿಕೊಳ್ಳದೆ ನೆನಪಿಸಲು ಯತ್ನಿಸುತ್ತೇವೆ. ಒಂದೇ ವೇಳೆ ಪಾಠವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಕೆಲ ನಿಮಿಷ ತೆಗೆದುಕೊಳ್ಳಿ. ಸಂಕೀರ್ಣವಾದ ವಿಷಯಗಳನ್ನು ಸರಳವಾಗಿ ವಿಭಜಿಸಿ. ಒಂದು ಬಾರಿ ಅರ್ಥಮಾಡಿಕೊಂಡಿದ್ದರೆ ಅದನ್ನು ನೆನಪಿಡುವುದು ಸುಲಭವಾಗುತ್ತದೆ. ಸೆಕೆಂಡ್ ಟಿಪ್ಸ್. ಸಂಬಂಧವನ್ನು ಉಪಯೋಗಿಸಿ. ಹೊಸ ಮಾಹಿತಿಯನ್ನು ಈಗಾಗಲೇ ನಿಮಗೆ ಗೊತ್ತಿರುವ ಯಾವುದಾದರೂ ವಿಷಯಕ್ಕೆ ಸಂಪರ್ಕಿಸಿ. ಉದಾಹರಣೆಗೆ, ನೀರಿನ ಸೂತ್ರ H2O ಎಂದರೆ ಅದನ್ನು ನೀವು ಹೈಡ್ರೋಜನ್ ಬಲೂನ್ ಅನ್ನು ಆಮ್ಲಜನಕ ಟ್ಯಾಂಕ್ಗೆ ಸಂಪರ್ಕಿಸಿದಂತೆ ಕಲ್ಪಿಸಿ. ಈ ರೀತಿಯ ಸಂಬಂಧದ ಮೂಲಕ ನೀವು ಮಾಹಿತಿ ನೆನಪಿಡಲು ಹೆಚ್ಚಿನ ಅವಕಾಶ ಮಾಡಿಕೊಡುತ್ತೀರಿ. ಥರ್ಡ್ ಟಿಪ್ಸ್. ಫೈನ್ಮನ್ ತಂತ್ರವನ್ನು ಪ್ರಯತ್ನಿಸಿ. ಈ ತಂತ್ರವು ನಿಮಗೆ ಕಲಿತದ್ದನ್ನು ಸರಳ ಭಾಷೆಯಲ್ಲಿ ಬೋಧಿಸಲು ಪ್ರೇರೇಪಿಸುತ್ತದೆ. ನೀವು ಕಲಿತಿರುವ ವಿಷಯವನ್ನು ಸ್ನೇಹಿತನಿಗೆ ಅಥವಾ ನಿಮಗೆ ತಾವೇ ತಿಳಿಸಲು ಯತ್ನಿಸಿ. ನೀವು ಅದನ್ನು ಸರಳವಾಗಿ ಬೋಧಿಸಲು ಸಾಧ್ಯವಿದ್ದರೆ ಅದು ನಿಮಗೆ ಚೆನ್ನಾಗಿ ಅರ್ಥವಾಗಿದೆ. ಫೋರ್ತ್ ಟಿಪ್ಸ್. ನಿಯಮಿತ ವಿರಾಮ ತೆಗೆದುಕೊಳ್ಳಿ. ಈ ಸಲಹೆ ನಿಮಗೆ ವಿಚಿತ್ರವೆನಿಸಬಹುದು, ಆದರೆ ನಿಯಮಿತ ವಿರಾಮಗಳನ್ನು ತೆಗೆದುಕೊಳ್ಳಿ. ಗಂಟೆಗಳ ಕಾಲ ಓದಿದರೆ ನೆನಪಿನ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಪೋಮೊಡೊರೊ ತಂತ್ರವನ್ನು ಅನುಸರಿಸಿ 25 ನಿಮಿಷ ಓದಿ, ನಂತರ 5 ನಿಮಿಷದ ವಿರಾಮ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಮೆದುಳಿನ ಶಕ್ತಿ ಹುರಿದುಂಬಿಸುತ್ತದೆ. ಫಿಫ್ತ್ ಟಿಪ್ಸ್. ದೃಶ್ಯೀಕರಣ ಮತ್ತು ಮೈಂಡ್ ಮ್ಯಾಪಿಂಗ್ ಪ್ರಯೋಗಿಸಿ. ನೀವು ಕಲಿಯುತ್ತಿರುವ ಮಾಹಿತಿಯನ್ನು ಕಥೆಯಂತೆ ತೋರಿಸಿಕೊಳ್ಳಿ. ಉದಾಹರಣೆಗೆ, ಐತಿಹಾಸಿಕ ಘಟನೆಗಳನ್ನು ಕಲಿಯುವಾಗ ಆ ದೃಶ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಿ. ಮೈಂಡ್ ಮ್ಯಾಪ್ಗಳನ್ನು ರಚಿಸುವುದು ತಂತ್ರಜ್ಞಾನವನ್ನು ಸುಲಭವಾಗಿ ಕಲಿಯಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ, ನಿದ್ರೆ ಮತ್ತು ಪೋಷಕ ಆಹಾರವನ್ನು ಆದ್ಯತೆ ನೀಡಿ. ಕೊನೆಗಾಗಿ, ನಿದ್ರೆ ಮತ್ತು ಪೋಷಕ ಆಹಾರವನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಮೆದುಳು ನಿದ್ರೆಯಲ್ಲಿ ನೆನಪುಗಳನ್ನು ಸಂಗ್ರಹಿಸುತ್ತದೆ, ಹೀಗಾಗಿ ಪ್ರತಿದಿನವೂ 7 ರಿಂದ 8 ಗಂಟೆ ನಿದ್ರೆಗೆ ಪ್ರಯತ್ನಿಸಿ. ಹಾಗೆಯೇ ಹಣ್ಣು, ತರಕಾರಿ ಮತ್ತು ಬೀಜಗಳಂತಹ ಪೋಷಕ ಆಹಾರ ಸೇವನೆ ಮಾಡುವುದರಿಂದ ನಿಮ್ಮ ಮೆದುಳಿಗೆ ಅಗತ್ಯ ಶಕ್ತಿ ಸಿಗುತ್ತದೆ. ಈಗ ನಿಮ್ಮ ಬಳಿ ಎಲ್ಲಿದೆ? ನಿಮಗೆ ಓದಿದ ಅಷ್ಟನ್ನೂ ನೆನಪಿಡಲು ಕೇವಲ ಸಮಯ ವ್ಯಯ ಮಾಡುವುದರ ಬದಲು ಸ್ಮಾರ್ಟ್ ವಿಧಾನವನ್ನು ಅನುಸರಿಸಿ. ಈ ತಂತ್ರಗಳನ್ನು ಪ್ರಯತ್ನಿಸಿ ಮತ್ತು ಅವು ನಿಮಗೆ ಹೇಗೆ ಸಹಾಯ ಮಾಡಿದವು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಎಂದು ತಿಳಿಸಲು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮತ್ತಷ್ಟು ಸಲಹೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.